ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹಾಗೂ ಕಲ್ಯಾಣ ಯೋಜನೆಯ ಶಿಫಾರಸುಗಳನ್ನ ಜಾರಿಗೊಳಿಸುವ ಬಗ್ಗೆ ಕರ್ನಾಟಕ ರಾಜ್ಯವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಸಲ್ಲಿಸಿರುವ ಈ ಕೆಳಗಿನ ಪ್ರಮುಖ ಬೇಡಿಕೆಗಳನ್ನ ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಮೀಸಲಾತಿಯನ್ನ ರಕ್ಷಣೆ, ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನ 17ಕ್ಕೆ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ 7% ಹೆಚ್ಚಿಸುವ ಪ್ರಸ್ತಾವನೆಯನ್ನ ಸಂವಿಧಾನದ 9ನೇ ಶೆಡ್ಯೂಲ್ ಲೈನ್ ಅಡಿಯಲ್ಲಿ ಸೇರಿಸಲು ಕೇಂದ್ರ ಸರ್ಕಾರವು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ನನ್ನ ಕೇಂದ್ರ ಸಚಿವರ ಮುಖಾಂತರ ಅವರಿಗೆ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಪ್ರಸನ್ನಾನಂದ ಮಹಾಸ್ವಾಮಿಗಳು ನಿರಂತರ ಹೋರಾಟಗಳನ್ನು ಅವರು ಅಲ್ಲಿ ಸತ್ಯಾಗ್ರಹಗಳ ಮುಖಾಂತರ ಮಾಡಿದಂತ ಸಂದರ್ಭದಲ್ಲಿ ಆವತ್ತಿನ ಸೋಮಣ್ಣ ಸಾಹೇಬ್ರವರೆಲ್ಲರೂ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇರುವಂತ ಸಂದರ್ಭದಲ್ಲಿ ಆವತ್ತು ಮೀಸಲಾತಿಯನ್ನ ಹೆಚ್ಚಿಸಿ ಅದನ್ನ ಆದೇಶ ಮಾಡುವಂತ ಮಾಡಿದ್ರು. ಅದನ್ನ ಆದ ನಂತರ ಇವತ್ತು ಶೆಡ್ಯೂಲ್ ಲೈನ್ ಅಲ್ಲಿ ಸೇರಿಸಿದಾಗ ನಮಗೆ ಅದು ಸಾರ್ಥಕತೆ ಆಗ್ತದೆ ಅಂತೇಳಿ ಇವತ್ತು ಅವರಿಗೆ ನಾನು ಮನವಿಯನ್ನ ಸಲ್ಲಿಸ್ತೇನೆ. ಮತ್ತು ಅದೇ ರೀತಿಯಾಗಿ 2ನೇ ಬೇಡಿಕೆ, PM ಜನ್ಮ ಯೋಜನೆ, ಪ್ರಧಾನ ಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನದ ಅಡಿಯಲ್ಲಿ ಗ್ರಾಮದ ಜನಸಂಖ್ಯೆ ಮಾನದಂಡವನ್ನು ಪ್ರಸ್ತುತ ಇರುವ 50ರಿಂದ 25% ಇಳಿಸುವ ಕ್ರಮವನ್ನು ಮತ್ತು ಏಕಲವ್ಯ ಮಾದರಿ ವಸತಿ ಶಾಲೆಗಳು ತಾಲೂಕು ಮಟ್ಟದಲ್ಲಿ ಶಾಲೆಗಳನ್ನು ಸ್ಥಾಪಿಸಲು ಇರುವ ಮಾನದಂಡವನ್ನು ಏನಿವತ್ತು ಜನಸಂಖ್ಯೆ 50% ಇದ್ರೆ ಮಾತ್ರ ಏಕಲವ್ಯ ಸ್ಥಾಪನೆ ಆಗ್ತದ. ಆದ್ರೆ ಅದನ್ನ ಪ್ರಮಾಣವನ್ನ 25,000ರಿಂದ 20,000ಕ್ಕೆ ಇಳಿಸಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಕಲವ್ಯ ಮಾದರಿ ಶಾಲೆಗಳಾಗ್ತವಂತೇಳಿ ನಾವು ಬೇಡಿಕೆಯನ್ನ ಇಡ್ತಾ ಇದೀವಿ. ಯಾಕಂದ್ರೆ ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏಕಲವ್ಯ ಶಾಲೆಗಳನ್ನ ಸಿಗ್ತಾ ಇಲ್ಲ. ಈ ಮಾನದಂಡ 50% ಜನಸಂಖ್ಯೆ ಇರೋದಕ್ಕೆ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಅದನ್ನ ಮೀಸಲ ಜನಸಂಖ್ಯೆಯನ್ನ ಇಳಿಸುವಂತದನ್ನ ಮಾಡ್ಬೇಕಂತ ಕೂಡ ನನ್ನ ಸಚಿವರ ಹತ್ರ ಮನವಿ. ಮತ್ತು 4ನೇ ಪ್ರಶ್ನೆ, ಬುಡಕಟ್ಟು ಸಚಿವಾಲಯದ ಸೌಲಭ್ಯಗಳನ್ನ ಕೇಂದ್ರ ಬುಡಕಟ್ಟು ಮಂತ್ರಾಲಯದ ಅಡಿಯಲ್ಲಿ ಬರುವ ಎಲ್ಲ ರಾಷ್ಟ್ರೀಯ ಯೋಜನೆಗಳ ಸೌಲಭ್ಯಗಳನ್ನ ಕೇವಲ ST ಸಮುದಾಯಗಳ ಮಾತ್ರಕ್ಕೆ ಸೀಮಿತಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ. ಯಾಕಂದ್ರೆ ಇವತ್ತು ಸೌಲಭ್ಯಗಳನ್ನ ಬರುವಂತದಲ್ಲಿ ST ಮಹಿಳಾ ಅಂತೇಳಿ ಅಲ್ಲಿ ಒಂದು ಜೀವದಲ್ಲಿದೆ. ಅದೇನಾಗ್ತಾ ಇದೆ, ST ಸಮುದಾಯದವರು ಯಾವುದೇ ಮುಂದೆ ಬಂದು ಮಾಡಲಾರದಂತ ಸಂದರ್ಭದಲ್ಲಿ ಇತರ ಜಾತಿಯ ಎಲ್ಲರೂ ಕೂಡ ಮಹಿಳೆಯರು ಆ ಸೌಲಭ್ಯಗಳನ್ನ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪಡಿತಾ ಇದ್ದಾರ. ಹಾಗಾಗಿ ಇವತ್ತು ಕೇಂದ್ರದಿಂದ ಬರುವಂತ ಬುಡಕಟ್ಟು ಯೋಜನೆಯಲ್ಲಿ ಎಲ್ಲಾ ಸೌಲಭ್ಯಗಳನ್ನ ST ಸಮುದಾಯಕ್ಕೆ ಅದು ಸಿಗಲಂತೇಳಿ ನಾನು ಕೇಂದ್ರ ಸಚಿವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು 5ನೇದು, ವೀರ ಮದಕರಿ ನಾಯಕ ಥೀಮ್ ಪಾರ್ಕ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶ್ರೀ ವೀರ ಮದಕರಿ ನಾಯಕ ಥೀಮ್ ಪಾರ್ಕ್ ಅನ್ನು ನಿರ್ಮಿಸಲು ಕೇಂದ್ರ ಸರ್ಕಾರವು ಅಗತ್ಯ ಕ್ರಮ ವಹಿಸಬೇಕಂತೇಳಿ ಮನವಿಯನ್ನು ಸಲ್ಲಿಸಿದೆ. ಯಾಕಂದ್ರೆ ಹಿಂದಿನ ಒಂದು ಸಾರಿ ಅಮಿತ್ ಶಾ ಅವರು ಈ ಕೇಂದ್ರದ ಗೃಹ ಸಚಿವರು ಅವರು ಬಂದಂತ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದಾರೆ ಅಂತೇಳಿ ನನ್ನ ಸಮಾಜದ ಬಂಧುಗಳು ಮತ್ತು ಎಲ್ಲರೂ ಕೂಡ ಹೇಳುವಂತದ್ದಿದೆ. ಹಾಗಾಗಿ ಅದನ್ನು ಕೂಡ ತಾವು ಮಾಡ್ತಾರಂತೇಳಿ ನನ್ನ ಕೇಂದ್ರ ಸಚಿವರಿಗೆ ಮನವಿಯನ್ನು ಈ ಮೇಲಿನ ಬೇಡಿಕೆಗಳ ಕುರಿತು ತಾವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾರಂತೇಳಿ ನನಗೆ ಭರವಸೆ ಇದೆ. ಹಾಗಾಗಿ ದಯವಿಟ್ಟು ಈ ಯೋಜನೆಗಳನ್ನ ಕೇಂದ್ರದಲ್ಲಿರುವಂತ ಸೋಮಣ್ಣ ಸಾಹೇಬರು ಖಂಡಿತವಾಗಿ ಮಾಡ್ತಾರಂತೇಳಿ ಭರವಸೆಯಿಂದ ಅವರಿಗೆ ನಾನು ಮನವಿಯೆಲ್ಲ ಸಲ್ಲಿಸ್ತೇನೆ.